ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಯುಎಸ್ ವ್ಲಾಗ್ಸ್. ನಾವಿವತ್ತು ಇವಾಯ್ ಮೂವಿ ಉಪೇಂದ್ರ ಅವ್ರದ್ದು ಹೊಸ ಮೂವಿ ಬಂದಿದ್ದಿಲ್ಲ, ಅದನ್ನು ರಿವ್ಯೂ ಮಾಡೋಣ. ನಾನು ಥಿಯೇಟ್ರಿಗೆ ಹೋಗಿ ನೋಡ್ಕೊಂಬಂದೆ. ಮೊದಲಿಗೆ ಈ ಮೂವಿಯ ಪಾಸಿಟಿವ್ಸ್ ಏನಂತ ನೋಡೋಣ. ಈ ಮೂವಿ ಸ್ಟಾರ್ಟ್ ಆದ ತಕ್ಷಣವೇ ಒಂದು ಮೂವಿ ರಿವ್ಯೂ ನೋಡ್ಕೊಂಬಂದು ಒಂದಿಷ್ಟು ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ತೋರಿಸ್ತಾರೆ. ನಂತರ ಮೂವಿಯಲ್ಲಿ ನಾವು ಎಂಟರ್ ಆಗ್ತೀವಿ. ಒಂದು ಚಿಕ್ಕ ಕತೆ ಹೇಳ್ತಾರೆ. ಆ ಕಥೆಯಲ್ಲಿ ಒಬ್ಬ ಮಹಿಳೆ ಅತ್ಯಾಚಾರಕ್ಕೊಳಗಾಗಿ ಇಬ್ಬರು ಮಕ್ಕಳು ಹುಡ್ತಾರೆ. ಅದರಲ್ಲಿ ಒಬ್ಬ ಸತ್ಯಯುಗ, ಇನ್ನೊಬ್ಬ ಕಲಿಯುಗ ಅಂತ, ಕಲ್ಕಿ ಅಂತ. ಸೊ ಈ ರೀತಿ ಕತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಒಂದು ಕ್ಯಾರೆಕ್ಟರ್ ಆದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರ್ತಾ ಇರುತ್ತೆ. ಸೊ ಓವರಾಲ್ ಪಿಕ್ಚರೈಸೇಷನ್ ಫ್ರೇಮ್ ಟು ಫ್ರೇಮ್ ಆಗಿರ್ಬೋದು, ಮತ್ತು ಈ ಕತೆ ಏನಿದೆಯಲ್ಲ, ಇವ್ರ ಕಥೆನ ಒಂದು ಪ್ರಕೃತಿಯಾಗಿ ತೋರಿಸ್ತಾರೆ. ಈಗ ಈ ಗಣಿಗಾರಿಕೆಯಿಂದ ಈ ಪ್ರಕೃತಿಯನ್ನು ಯಾವ ರೀತಿ ಹಾಳು ಮಾಡಿದ್ರು ಅಂತ ಆ ರೀತಿ ಟಚ್ ಮಾಡ್ತಾರೆ. ಅದು ತುಂಬ ಅದ್ಭುತವಾದ ವಿಶ್ಲೇಷಣೆ. ನಂತರ ಹಾಗೆ ಮುಂದುವರೆದು ಈ ಎರಡು ಕ್ಯಾರೆಕ್ಟರ್ ಏನು ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೆ ಅಂದರೆ, ಇದೊಂಥರ ಸೋಷಿಯಲ್ ಮೆಸೇಜ್ನ ಹೇಳ್ತಾ ಇದೆ. ಜನರ ಮತಿಯನ್ನು ಕ್ಲೀನ್ ಮಾಡೋದು. ಸತ್ಯಯುಗ ಅನ್ನೋದು ಬಂದು ನಿಜ ಹೇಳೋದು, ಆ ರೀತಿ ಪಾಸಿಟಿವ್ ಕ್ಯಾರೆಕ್ಟರ್ ಥರ ತೋರಿಸ್ತಾರೆ. ನಂತರ ಕಲ್ಕಿ ಅನ್ನೋದು ಬಂದು ಆ ಕ್ಯಾರೆಕ್ಟರ್ ಬಂದು ತುಂಬ ಒರಟಾಗಿ ರೂಡಾಗಿ ಹ್ಯಾಂಡಲ್ ಮಾಡೋ ಥರ ತೋರಿಸ್ತಾರೆ. ಸೊ ಈ ಕಲ್ಕಿ ಕ್ಯಾರೆಕ್ಟರ್ ಬಂದಾಗ ಉಪೇಂದ್ರ ಅವರ ಡೈಲಾಗ್ನ ನಾವು ಎಂಜಾಯ್ ಮಾಡ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ. ಈ ವಿಶೇಷವಾಗಿ ದರೋಡೆಕೋರರ ಕತೆ ದಂತಕಥೆಯಾದಾಗ, ವಿಚಾರ ಮಾಡುವ ತಲೆ ಶಾಂತವಾದಾಗ ಅನ್ನೋ ಈ ಡೈಲಾಗು ತುಂಬ ಅದ್ಭುತವಾಗಿ ಬರುತ್ತೆ. ಈ ಜನ ಭಕ್ತಿಯ ಜಾಸ್ತಿ ಆದಾಗ ಭಾವೋದ್ವೇಗದಲ್ಲಿ ಮೈಂಡು ಬ್ಲಾಕ್ ಆಗಿಬಿಡುತ್ತೆ, ಇವರು ವಿಚಾರನೇ ಮಾಡಲ್ಲ ಅನ್ನೋ ಒಂದು ಸಂದೇಶ ಕೂಡ ತುಂಬ ಅದ್ಭುತವಾಗಿ ಹೇಳಿರ್ತಾರೆ. ಸೊ ಈ ಡೈಲಾಗು ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥಿಯೇಟ್ರಲ್ಲೆಲ್ಲ ಪ್ರತಿಯೊಬ್ಬರು ನಗ್ತಾ ಇದ್ರು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಫಸ್ಟ್ ಹಾಫು ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ನಾನು ಮೂವಿ ನೋಡೋಕೆ ಹೋದಾಗ ನನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಮೂವಿ ಫಸ್ಟ್ ಹಾಫ್ ನೋಡಿದಾಗ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ, ಓಕೆ ಇದು ನೆಕ್ಸ್ಟ್ ಈ ರೀತಿ ಎಂಡ್ ಆಗುತ್ತೆ ಅಂತ. ನೆಕ್ಸ್ಟ್ ಹಾಫ್ ಹೋದಾಗ ಆ ಕ್ಯಾರೆಕ್ಟರ್ನ ಸಿಂಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಸ್ಟೋರಿ. ಆ ಸಿಂಕ್ ಯಾವ ರೀತಿ ಆಗುತ್ತೆ ಮತ್ತು ಯಾವ ರೀತಿ ಎಂಡ್ ಆಗುತ್ತೆ ಅಂತ. ರವಿಶಂಕರ್ ಅವರ ಕಾಮಿಡಿ ಕೂಡ ಚೆನ್ನಾಗಿ ಬಂದಿದೆ. ಸಾಧು ಕೋಕಿಲ್ ಅವ್ರಿಗೆ ಅಷ್ಟೊಂದು ಸ್ಪೇಸ್ ಇಲ್ಲ ಅಂದರೂ ಕೂಡ ಅವ್ರಿಗೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೆಸೇಜ್ ಅಂತ ಬಂದಾಗ ತುಂಬ ಕ್ಲಿಯರ್ ಕಟ್ ಆಗಿ ಕೆಲವೊಂದು ಮೆಸೇಜನ್ನು ಹೇಳ್ತಾರೆ. ಬುದ್ಧನ ಬಗ್ಗೆ ತುಂಬ ಕ್ಲಿಯರ್ ಆಗಿ ಹೇಳಿರ್ತಾರೆ, ಹೇಗೆ ಬುದ್ಧ ಎಲ್ಲದನ್ನು ಜಯಿಸಿದ ಅಂತೇಳಿ. ನೆಕ್ಸ್ಟ್ ಅದೇ ರೀತಿ ಜೀಸಸ್ಸು, ಬಸವಣ್ಣ ಇವರೆಲ್ಲ ಯಾವ ರೀತಿ ನಮಗೆ ಮೆಸೇಜ್ ಕೊಡ್ತಾರೆ, ಸಮಾಜದಲ್ಲಿ ಯಾವ ರೀತಿ ನಮ್ಮನ್ನು ಸುಧಾರಿಸೋಕ್ಕೆ ಪ್ರಯತ್ನ ಮಾಡಿದ್ರು, ಮತ್ತು ಅವ್ರನ್ನ ಯಾವ ರೀತಿ ಜನ ಟ್ರೀಟ್ ಮಾಡಿದ್ರು ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳಿರ್ತಾರೆ. ಸೆಕೆಂಡ್ ಹಾಫ್ ಅಂತ ನಾವು ಬಂದಾಗ ಈ ಸ್ಟೋರಿ ಸಿಂಕ್ ಆಗೋದಿದೆಯಲ್ಲ, ಅಲ್ಲಿ ಜನಗಳಿಗೆ ಅದು ತುಂಬ, ಈಗ ಕಮರ್ಷಿಯಲ್ ಆಡಿಯನ್ಸ್ ಅಂತ ಬಂದಾಗ ಇದೇನಿದಂದರೆ ಎಲ್ಲ ಒಂದೇ ಸಾರಿಗೆ ತುಂಬ ಟೂ ಮಚ್ ಇನ್ಫಾರ್ಮೇಷನ್ ಎಕ್ಸ್ಪ್ಲೋರ್ಡ್ ಬಿಡುತ್ತೆ. ಉದಾಹರಣೆಗೆ ಈ ಅಮೇರಿಕಾ ರಷ್ಯಾದವರು ಅಫ್ಘಾನಿಸ್ತಾನಲ್ಲಿ ಹೇಗೆ ಫುಟ್ಬಾಲ್ ಆಡಿದ್ರು ಅನ್ನೋ ಒಂದು ಸೀನ್ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ತೋರಿಸಿರ್ತಾರೆ. ಅದು ಇತಿಹಾಸ ಅದೆಲ್ಲ ಗೊತ್ತಿರೋರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಬಟ್ ಕಮರ್ಷಿಯಲ್ ಆಡಿಯನ್ಸ್ ತುಂಬ ಜನಕ್ಕೆ ಇದೆಲ್ಲ ಗೊತ್ತಿರಲ್ಲ. ಸೊ ಆ ಕಂಟೆಂಟ್ ಕನೆಕ್ಟ್ ಆಗಲ್ಲ. ಓವರ್ ಆಲ್ ಅವರು ಗೆಟಪ್ ಟು ಗೆಟಪ್ ಏನು ಬರ್ತಾರಲ್ಲ, ಅದು ಬರಬೇಕಾದಾಗ ಜನ ದೇವರ್ ಎಂಜಾಯಿಂಗ್. ಅವರು ಪ್ರತಿಯೊಬ್ಬರು, ನಾನು ರೆಸ್ಪಾನ್ಸ್ ನೋಡ್ತಾ ಇದ್ದೆ, ಎಂಜಾಯ್ ಮಾಡ್ತಾ ಇದ್ರು. ಮತ್ತು ಸಾಂಗ್ ಆಗಲಿ ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಒಂದು ಸಾಂಗಲ್ಲಿ ನಂದು ದೊಡ್ಡದು ಅಂತ ಇದೆಯಲ್ಲ, ಆ ಸಾಂಗಲ್ಲಿ ಈ ಜಾತಿ ಬಗ್ಗೆ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ಜಾತಿ ಧರ್ಮ ಅನ್ನೋದನ್ನು ಮುಚ್ಚಿಟ್ಕೋಬೇಕು, ಅದನ್ನು ಹೊರಗಡೆ ಹೇಳ್ಬಾರ್ದು ಅನ್ನೋ ಒಂದು ಮೆಸೇಜ್ ಹೇಳ್ತಾರಲ್ಲ, ಅದು ಥಿಯೇಟ್ರಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಇವರ ಪೊಲಿಟಿಕಲ್ ಕರಿಯರ್ಗೆ ಹೆಲ್ಪ್ ಆಗೋ ರೀತಿಯಲ್ಲೇ ಈ ಮೂವಿ ತೆಗೆದಿದ್ದಾರೆ. ಬಟ್ ಏನಾಗಿದೆ ಅಂದರೆ ಟೂ ಮಚ್ ಇನ್ಫಾರ್ಮೇಷನ್ ಕಡಿಮೆ ಟೈಮಲ್ಲಿ ಜನಗಳಿಗೆ ಕನ್ವಿನ್ಸ್ ಮಾಡೋದು ಅನ್ನೋದು ತುಂಬ ಕಾಂಪ್ಲಿಕೇಟೆಡ್ ಟಾಸ್ಕು. ಉಪೇಂದ್ರ ಅವರದು ಟ್ರೈ ಮಾಡಿರೋದನ್ನ ನಾವು ಶ್ಲಾಘಿಸಬೇಕು. ಅದೇ ಸಮಯದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದಾಗ ಕೆಲವೊಂದು ಎಡವಿದಾರೆ ಅಂತಲೂ ಹೇಳ್ಬೋದು. ಯಾಕೆಂದರೆ ಕಮರ್ಷಿಯಲ್ ಆಡಿಯನ್ಸ್ಗೆ ಇದು ಟಚ್ ಆಗಲ್ಲ, ಇಷ್ಟೂ ಆಗಿಲ್ಲ ತುಂಬ ಜನಕ್ಕೆ. ಅವ್ರು ಅದನ್ನು ಹೇಳ್ತಾ ಇದ್ರು. ಇನ್ನು ಕೆಲವರು ಉಪೇಂದ್ರ ಫ್ಯಾನ್ ಅಂತಲೇ ಬಂದಿದ್ದೆ, ನನಗೆ ತುಂಬ ಅಪ್ಸೆಟ್ ಆಯಿತು ಅಂತ ಹೇಳಿದ್ರು ಅವರು. ಬಟ್ ಇನ್ನು ಕೆಲವೊಬ್ರು ಬಂದು ತುಂಬ ಇಷ್ಟಪಟ್ಟು ಹೇಳಿದ್ರು, ಈ ಮೂವಿ ನಾನು ಈ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಈ ರೀತಿಯೇ ಇದೆ, ಸೊ ಐ ಲೈಕ್ ಡಿಟ್ ಅಂತ ಹೇಳಿದ್ರು. ಸೊ ಅದಕ್ಕೆ ಯಾರೆಲ್ಲ ಈಗ ಯುವ ಮೂವಿ ನೋಡ್ಬೇಕಾ ನೋಡಬಾರ್ದ ಅಂತ ಇದ್ದರೆ, ಯಾರು ನೋಡಿದಾರಲ್ಲ ಅವ್ರನ್ನ ಕೇಳೋದು ಒಂದೇ, ಅವ್ರು ಹೇಳೋದು ಒಂದೇ, ನೀವು ಹೋಗಿ ನೋಡಿ ಅಂತ. ಸೊ ಅದು ಉಪೇಂದ್ರ ಅವ್ರ ಮೂವಿ ಮೊದಲಿಂದನೂ ಆ ಸ್ಪೆಷಾಲಿಟಿ ಇದೆ. ಸೊ ಯಾರೋ ಒಬ್ರು ಹೇಳಿದ್ನ ನಾವು ಹಾಗೆ ಇಟ್ಕೊಂಡು ಅದನ್ನ ಹೇಳೋವಂಥ ಮೂವಿ ಆಗಿರೋದಿಲ್ಲ. ಸೊ ನಾವಾಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬಂದು ತುಂಬ ಚೆನ್ನಾಗಿರುತ್ತೆ. ಇವರೇನು ಕೊರಿಯೋಗ್ರಾಫ್ ಮಾಡಿರ್ತಾರಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ.
ಏನು ಇಷ್ಟ ಆಯಿತು? ಮೂವಿ ಇಷ್ಟ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯಿತು ಪಾರ್ಷಿಯಲಿ, ಬಟ್ ಸೀನ್ ಬೈ ಸೀನ್ ಇಟ್ ಟೇಕ್ ಸಮ್ ಟೈಮ್ ಟು ಡೈಜೆಸ್ಟ್ ಅಂತ ಅನಿಸ್ತು. ಬಟ್ ಓವರ್ ಆಲ್ ಗುಡ್ ಎಂಟರ್ಟೈನಿಂಗ್ ಮೂವಿ. ಹೇಗೆ ಅನಿಸ್ತು ಮೂವಿ? ಎಂಟರ್ಟೈನಿಂಗ್ ಆಗಿತ್ತಾ? I think they are definitely, ಸೀನ್ but ಟು ಸೀನ್ scene, definitely, but it is like ಉಪೇಂದ್ರ ಅವ್ರು ಏನು ಪ್ರಜಾಕಿಯಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದಾರೋ ಅದನ್ನೇ ಮೂವಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ದಟ್ಸ್ ವಾಟ್ ಐ ಬಿಲೀವ್. ಐ ಮೀನ್ ಸೊ ವಿ ಆರ್ ಸೋ ಮಚ್ ಫೋಕಸ್ಡ್ ಆನ್ ಲೈಕ್ ಆಲ್ ಸೆಲ್ ಫೋನಲ್ಲಿ ಅಥವಾ ಆ್ಯಪ್ಸಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿ ಆರ್ ಫರ್ಗೆಟಿಂಗ್ ಅಬೌಟ್ ದ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅಂತ ಮೋಸ್ಟ್ಲಿ ಅದನ್ನೇ ಮೆಟಫೋರ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ತೀನಿ. ಬೇಸಿಕ್ಲಿ ನಾವು ಎಲ್ಲ ಉಪೇಂದ್ರ ಫ್ಯಾನ್ಸು. US ಅಲ್ಲಿ ಮಿಶಿಗನಲ್ಲಿ ಎಲ್ಲರೂ ನೋಡೋಕ್ಕೆ ಬಂದಿದ್ದೀವಿ. ಶುಕ್ರವಾರ ಕೆಲ್ಸಕ್ಕೆ ರಜಾ ಹಾಕಿ ಬಂದಿದ್ದೀವಿ ಎಲ್ಲರೂ. ಬೇಸಿಕ್ಲಿ ಮೂವೀಲಿ ಜಾಸ್ತಿ ಕನ್ಫ್ಯೂಸ್ ಮಾಡೋ ಲೆವೆಲ್ಗೆ ಏನೂ ಇರಲಿಲ್ಲ ಆ್ಯಕ್ಚುಲಿ ನೋಡ್ಕೊಬೇಕಂದ್ರೆ. ಸ್ಟಾರ್ಟಿಂಗಲ್ಲಿ ಒಂದೊಂದು ವಿಚಾರನೂ ಒಬ್ಬ ಎಲ್ಲ ಹಣ ಕೊಡೋದಾಗಲಿ, ಇನ್ನೊಬ್ಬರು ಸೇಮ್ ಜೆಂಡರ್ LGBT ಆ ಥರದ್ದೆಲ್ಲ ಜಗಳ ನಡೀತಾ ಇರೋದಾಗಲಿ, ಅಥವಾ ಇನ್ನೊಂದಷ್ಟು ಒಂದು ಪಾಯಿಂಟಲ್ಲಿ ರಷ್ಯಾ ಮತ್ತು ಅಮೇರಿಕಾ ಅವರು ಬೇಸಿಕ್ಲಿ ಫೈಟ್ ಮಾಡಿಬಿಟ್ಟು ಅಫ್ಘಾನಿಸ್ತಾನ ಅವ್ರನ್ನ ಬಿಟ್ಬಿಟ್ಟು ಹೋಗಿದ್ದಾಗಲಿ, ಅವನ್ನೆಲ್ಲ ನೀಟಾಗಿ ತೋರಿಸಿದ್ದಾರೆ. ಅದನ್ನೆಲ್ಲ ಕಟ್ ಬೈ ಕಟ್ ಮಾಡಿರೋದ್ರಿಂದ ಅದು ಸೀನ್ಸ್ ಮಿಕ್ಸ್ ಆಗಿ ಕನ್ಫ್ಯೂಸ್ ಆಗಂಗೆ ಕಾಣಿಸುತ್ತೆ ಅಷ್ಟೇ. ಆ್ಯಕ್ಚುಲಿ ನೋಡ್ಕೊಬೇಕಂದ್ರೆ ಎಲ್ಲನೂ ಕ್ಲಿಯರಾಗಿ ಒಂದು ಸ್ಟೆಪ್ಗೆ ಲೈಕ್ ಒಬ್ಬರನ್ನ ಒಂದು ಕನೆಕ್ಟ್ ಮಾಡಿ ಆ ಸೀನ್ಸ್ನ ಕ್ಲಿಯರಾಗಿ ತೋರಿಸಿದ್ದಾರೆ. ಬ್ರೈನ್ ಅಂತ ಬಂದಾಗ ಅದನ್ನು ನಾನು ಇಂಟರ್ವ್ಯೂಲಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಒನ್ಸ್ ಐ ಗಾಟ್ ಟು ನೋ ಯಾರ ಮಾತು ಕೇಳಬೇಡ, ನಿನ್ನ ಥರ ನೀನು ಉಪಯೋಗಿಸು, ಒಂದು ಕಡೆಯಿಂದ ಆಚೆ ಬರಬೇಕಾದ್ರೆ ಒಂದು ಸ್ಟ್ರೆಂತ್ ನಿನ್ನ ಸ್ಟ್ರೆಂತ್ನ ನೀನು ಅರ್ಥ ಮಾಡ್ಕೊ, ಫೋಕಸ್ ಮಾಡು ಅಂತ ಹೇಳ್ತಾರಲ್ಲ, ಅದು ಎಲ್ಲನೂ ಕೊಟ್ಟಿದ್ದಾರೆ. ಅಂದರೆ ಇನ್ನೊಂದು ಸತಿ ನೋಡಬೇಕು ಅಥವಾ ಅರ್ಥ ಮಾಡ್ಕೊಬೇಕು ಅಂತ ಹೇಳೋರಿಗೆ ಅಥವಾ ಇಷ್ಟ ಆಗದೆ ಇರೋರಿಗೆ ಇಟ್ಸ್ ಎ ಡಿಫ್ರೆಂಟ್ ನೋಷನ್. ಬಟ್ ನನಗೆ ಫಸ್ಟ್ ಟೈಮಲ್ಲಿ ಐ ಥಿಂಕ್ ಐ ಗಾಟ್ 10% ಆಫ್ ಇಟ್. ಐ ವಿಲ್ ವಾಚ್ ಅಗೇನ್ ಆ್ಯಸ್ ಎನ್ ಉಪೇಂದ್ರ ಫ್ಯಾನ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಮೂವಿ ಆ್ಯಂಡ್ ವಿ ಲವ್ ಯು. ಓಕೆ ಮೂವಿ ಔಟ್ ಆಫ್ 5-3 ಕೊಡ್ತೀನಿ ರೇಟಿಂಗು. ಮೇಯ್ನ್ ಏನು ಅಂದರೆ ಮೇಯ್ನ್ ಮೂವಿ ಹೇಳೋದೇನು ಅಂದರೆ ಫೋಕಸ್ ಇರಬೇಕು ಅಂತ. ಬೇಸಿಕ್ಲಿ ಎಲ್ಲರೂ ಲೈಕ್ ಸೋಷಿಯಲ್ ಮೀಡಿಯಾ ಅದು ಇದು ಮೇಯ್ನ್ ಏನು ಫೋಕಸ್ ಮಾಡಬೇಕು ಅದು ಬಿಟ್ಟೆಲ್ಲ ಬೇರೆ ಎಲ್ಲ ಫೋಕಸ್ ಮಾಡಿ ನೋಡ್ತಿದ್ದಾರೆ. ಸೊ ಅದನ್ನು ಹೇಗೆ ಮೇಯ್ನ್ ಫೋಕಸ್ ಮಾಡಬೇಕು ಅಂತ ಮೆಟಾಫಾರಿಕಲಿ ಹೇಳಿದ್ದಾರೆ. ನಾನು ಉಪೇಂದ್ರ ಫ್ಯಾನು, ಸೊ ಹಾಗಾಗಿ ನನಗೆ ಮೂವಿ ಇದು ಓಕೆ ಅನ್ನಿಸ್ತು. ಒನ್ಸ್ ವಾಚಬಲ್ಲು. ರೆಗ್ಯುಲರ್ ಕಮರ್ಷಿಯಲ್ ಮೂವಿ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರೆ ಗ್ಯಾರಂಟಿ ಇಷ್ಟ ಆಗಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ವೈಫಿಗೆ ಇಷ್ಟನೇ ಆಗಿಲ್ಲ. ಕಮರ್ಷಿಯಲ್ ಆಡಿಯನ್ಸ್ ಸ್ವಲ್ಪ ಕಷ್ಟ. ಎಸ್ ಬೇರೆ ಥರ ನೋಡಬೇಕು, ಬೇರೆ ಥರ ಯೋಚನೆ ಮಾಡಬೇಕು ಮೂವಿ ನೋಡಬೇಕಾದ್ರೆ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಪೊಲಿಟಿಕಲ್ ಮೆಸೇಜ್, ಸೋಷಿಯಲ್ ಮೆಸೇಜ್. ಹೌದು, ಅದೆರಡು ಉಂಟು. ಹೌದು. ಸೊ ಅವ್ರ ಕರಿಯರ್ಗೆ ನೆಕ್ಸ್ಟ್ ಪಕ್ಷಕ್ಕೆ ಯೂಸ್ ಆಗುತ್ತೆ ಅಂತೀರಾ? ಅದು ಐ ಆಮ್ ನಾಟ್ ಶ್ಯೂರ್. ಓಕೆ, ಜನ ಮೋಸ್ಟ್ಲಿ ಇದನ್ನು ಅಷ್ಟೊಂದು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಅನಿಸುತ್ತೆ. ಬಟ್ ಬೀಯಿಂಗ್ ಎ ಉಪೇಂದ್ರ ಫ್ಯಾನ್ ಆ್ಯಂಡ್ ಅವರು ಒಂದು ಥಾಟ್ ಪ್ರೊಸೆಸ್ಗೆ ಐ ರಿಯಲಿ ವುಡ್ ಸೇ ದಟ್ ಇಟ್ಸ್ ಆಸಮ್. ಇದು ಕ್ಯಾಮರಾ ವರ್ಕ್ ಎಲ್ಲ ಹೇಗಿತ್ತು? ಅವರ ಡ್ರೆಸ್ಸಿಂಗು, ಪಿಕ್ಚರೈಸೇಷನು, ಸೀನು, ವಿಶೇಷವಾಗಿ ಆ ಪ್ರಕೃತಿದ ಒಂದು ಸೀನ್ ತೋರಿಸ್ತಾರೆ ಸೀನು, ಅದೆಲ್ಲ ಹೇಗಿತ್ತು? ಓವರಾಲ್ ಅದೆಲ್ಲ ಚೆನ್ನಾಗಿತ್ತು. ಇಟ್ಸ್ ಲೈಕ್ ವಾಚಬಲ್ಲು, ಅಷ್ಟೊಂದೇನು ಮೋಸವಾಗೇನಿಲ್ಲ. ಓಕೆ, ಬಟ್ ಕಾಂಟ್ ಎಕ್ಸ್ಪೆಕ್ಟ್ ಲೈಕ್ ಎನ್ ಅಮೇಝಿಂಗ್ ಕಮರ್ಷಿಯಲ್ ಮೂವಿ. ಹೌದು, ದಟ್ಸ್ ವಾಟ್ ಐ ಕ್ಯಾನ್ ಸೇ. ಈಗ ಈ ಮೂವಿ ನೋಡಿದೆ, ಪಿಕ್ಚರೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಮೂವಿಯಲ್ಲಿ ಮೆಸೇಜ್ ಹೇಳಕ್ಕೆ ಹೊರಟಿದ್ದಾರೆ. ಸೋಷಿಯಲ್ ಇಶ್ಯೂ ಮತ್ತು ಪೊಲಿಟಿಕಲ್ ಇಶ್ಯೂ ಅಂತ ತುಂಬ ಕವರ್ ಮಾಡಿದ್ದಾರೆ. ಅದನ್ನು ಹೇಳೋ ರೀತಿ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಡೈಲಾಗ್ ಅಂತ ಬಂದಾಗ ಕಲ್ಕಿ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಡೈಲಾಗ್ ಬರೆದಿದ್ದಾರೆ. ಅದರಲ್ಲಿ ದರೋಡೆಕೋರರ ದಂತಕಥೆಯಾದಾಗ, ವಿಚಾರ ಮಾಡುವ ತಲೆ ಶಾಂತವಾದಾಗ ಅನ್ನೋ ಈ ಡೈಲಾಗು ತುಂಬ ಅದ್ಭುತವಾಗಿ ಬಂದಿದೆ. ಗತಿಗೆಟ್ಟ ಜನ ಮತಿಗೆಟ್ಟು ಬಂದಾಗ ಅಂತ ಈ ರೀತಿ ಡೈಲಾಗ್ಗಳು ಇದ್ದಾವೆ. ಜನರನ್ನು ಎಚ್ಚರಿಸುವಂಥ ಡೈಲಾಗ್ ಹೇಳಿದ್ದಾರೆ. ಇದು ನನಗೆ ಯಾವ ರೀತಿ ಇತ್ತಂದರೆ, ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಕುವೆಂಪು ಅವರ ಒಂದು ಪುಸ್ತಕ ಇದೆ. ಅದರಲ್ಲಿ ಇದೊಂದು 1% ಕವರ್ ಆಗೋ ಥರ ಇತ್ತು. ಜನರನ್ನ ಒಂಥರ ಕ್ವಶನ್ ಮಾಡೋ ರೀತಿಯಲ್ಲಿ ಇದೆ. ಅದರಲ್ಲಿ ಒಂದು ಸೀನ್ ಬರುತ್ತೆ, 3 ಜನ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬನು ಆನೆಸ್ಟ್ ಒಪಿನಿಯನ್ ಹೇಳಿದಾಗ 3 ಜನ ಅವನ್ನ ಎತ್ತಿ ಬಿಸಾಕ್ಬಿಡ್ತಾರೆ. ಸೊ ಇವತ್ತಿನ ಸಮಾಜ ಯಾವ ರೀತಿ ಇದೆ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಹೇಳೋಕೆ ಹೊರಟಿದ್ದಾರೆ. ಈ ಸಿನಿಮಾ ಕ್ರಿಟಿಕಲ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಕ್ರಿಟಿಕಲ್ ಆಡಿಯನ್ಸ್ ಕೂಡ ಇದ್ರ ಬಗ್ಗೆ ಒಪಿನಿಯನ್ ಹೇಳೋದಕ್ಕೆ ಹಿಂದೇಟಾಗ್ತಾರೆ. ಯಾಕಂದರೆ ನಮಗಿಷ್ಟ ಆಗಿದೆ, ಇನ್ನೊಬ್ರಿಗೆ ಇಷ್ಟ ಆಗುತ್ತೋ ಇಲ್ಲ, ನನಗಿಷ್ಟ ಆಗಿಲ್ಲ, ಇನ್ನೊಬ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಅನ್ನೋ ಆಗಿರುತ್ತೆ. ಕಮರ್ಷಿಯಲ್ ಆಡಿಯನ್ಸ್ ಅಂತ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ.